ಹೆಸರು ಮೇಡಮ್? ಸರ್ ನನ್ನ ಹೆಸರು ರುಕ್ಸಾನಾ ಬಾನು ಅಂತ. ತಾವಿಲ್ಲಿ ಯಾವ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ರಿ ಮೇಡಮ್? ಸರ್ ನಾನಿಲ್ಲಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಿಂದಿ ಸಬ್ಜೆಕ್ಟ್ ಬಗ್ಗೆ ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ಹಿಂದಿ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ವರ್ಷವೂ ಕೂಡ 100% ನಮ್ಮ ಶಾಲೆಯಲ್ಲಿ ರಿಸಲ್ಟ್ ಇದ್ದರೂ ಕೂಡ ಒಂದು 5 ಮಕ್ಕಳು ಔಟ್ ಸ್ಟೂಡೆಂಟ್ಗಳು ನನ್ನ ಸಬ್ಜೆಕ್ಟಲ್ಲಿ ಬರ್ತಾನೆ ಇರ್ತಾರೆ ಸರ್. ಈ ವರ್ಷವೂ ಕೂಡ 8 ಜನ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ ಮಕ್ಕಳು. ಎಸ್ಪೆಷಲಿ ಹೇಳಬೇಕು ಅಂದರೆ ಮಧು ಬಂಗಾರಪ್ಪರವರು ಕೊಟ್ಟಿರುವಂಥ ತೀರ್ಪು ಇದರಲ್ಲಿ ಹೇಳಿಕೆಯಲ್ಲಿ ನಮ್ಮ ಮಕ್ಕಳೆಲ್ಲನೂ ಕೂಡ ಹಿಂದಿ ಸಬ್ಜೆಕ್ಟ್ ಬಗ್ಗೆನೇ ಕಾಳಜಿಯನ್ನು ತೊರೆದುಬಿಟ್ಟಿದ್ರು. ಲಾಸ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್ ಸರ್ ಶಿವಪ್ರಸಾದ್ ಸರ್ ಎಲ್ಲ ಮಕ್ಕಳಿಗೂ ಫೋನ್ ಮಾಡಿಸಿ, ಮತ್ತು ನಮ್ಮ HM ಆಗಿರ್ಬೋದು, ಮತ್ತು ನಮ್ಮ ವಿನುತಾ ಮೇಡಮ್ ಇದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಈ ಸಬ್ಜೆಕ್ಟ್ ಬಗ್ಗೆ ನೀವು ಬರೀಲೇಬೇಕು, ಗ್ರೇಡ್ ಸಿಸ್ಟಮ್ ಬಂದಿರೋದಕ್ಕೆ ಎಲ್ಲ ಪೋಷಕರ ಆತಂಕಕ್ಕೆ ಈಡಾಗಿದ್ರು. ಲಾಸ್ಟಿಗೆ ಅವ್ರಿಗೆಲ್ಲ ಹುರಿದುಂಬಿಸಿ ಎಲ್ಲರಿಗೂ ಫೋನ್ ಮಾಡಿ ನಾವು ಮಕ್ಕಳಿಗೆಲ್ಲ ಕರೆಸಿ ಲಾಸ್ಟಿಗೆ ನಮಗೆ ಔಟ್ 8 ಮಕ್ಕಳು ಬಂದಿದ್ದಾರೆ ಸರ್. 99% ಮಾರ್ಕ್ಸ್ ಇರುವಂಥ ಮಕ್ಕಳು ಒಂದು 17-18 ಮಕ್ಕಳಿದ್ದಾರೆ ಸರ್. ಸೊ ಈ ಒಂದು ಹೇಳಿಕೆ ಇಲ್ಲದೆ ಇದ್ದಿದ್ರೆ ಸರ್ ಇನ್ನೂ ಒಂದು ಒಳ್ಳೆ ಮಾರ್ಕ್ಸ್ ನಮ್ಗೆ ಬರ್ತಾ ಇತ್ತು ನನ್ನ ಸಬ್ಜೆಕ್ಟಿಗೆ ಅಂತ ಹೇಳಿ. ಮಕ್ಕಳಿಗೆ ಹಿಂದಿಲಿ ಹೇಳ್ಕೊಡ್ತೀರಾ, ಬರೆಸ್ತೀರಾ? ಕೆಲವು ಮಕ್ಕಳಿಗೆ ಹಿಂದಿನೇ ಕಲ್ತಿರಲ್ಲ, ಅಂಥವ್ರು ಯಾವ ರೀತಿ ತಮ್ಮ ಇದಕ್ಕೆ ಹೇಳಬೇಕು ಅಂದರೆ ನಮ್ಮ ಶಾಲೆಗೆ ಬರುವಂಥ ಎಷ್ಟೋ ಕನ್ನಡ ಸ್ಕೂಲ್ಗಳಿಂದ ಬರುವಂಥ ಮಕ್ಕಳಿಗೆ ಹಿಂದಿನೇ ಇರೋದಿಲ್ಲ, ಈ ಅಕ್ಷರಗಳೇ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಕಳ್ಕೊಂಡಾದ್ಮೇಲೆ 8th ಸ್ಟ್ಯಾಂಡರ್ಡ್ ಫುಲ್ ಆ ಮಕ್ಕಳಿಗೆ ವರ್ಣಮಾಲೆಯಿಂದ ಹಿಡಿದು ಮತ್ತು ನಿಧಾನಕ್ಕೆ ಆ 8th ಸ್ಟ್ಯಾಂಡರ್ಡಲ್ಲಿ ಪಾಠಗಿಂತ ಹೆಚ್ಚಾಗಿ ಮಕ್ಕಳಿಗೆ ಅಕ್ಷರಗಳ ಪರೀಕ್ಷೆಗಳನ್ನು ಮಾಡಿಸ್ತೀವಿ ಸರ್. ಅದಾದಮೇಲೆ 9th 10th ರಿಸಲ್ಟ್ ಬರೋ ಗಂಟ ಆ ಮಕ್ಕಳಿಗೆ ನಾವು ಅಪ್ಡೇಟ್ ಮಾಡ್ತೀವಿ. ಶಾಲೆ ಬಗ್ಗೆ ಹೇಳೋದಾದ್ರೆ ಮೇಡಮ್? ಶಾಲೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಉತ್ತಮವಾದ ವಾತಾವರಣ ಇದೆ ಸರ್. ಎಲ್ಲರ ಸಪೋರ್ಟು ಇದೆ ಸರ್. ಒಂಥರ ಒಂದು ಹೇಗೆ ಫೀಲ್ ಆಗುತ್ತೆ ಅಂದರೆ ನಮ್ಮ ಶಾಲೆಯಲ್ಲಿ ಮನೆ ಥರ ಫೀಲ್ ಆಗುತ್ತೆ. ಯಾವ ಸ್ಟ್ರಿಕ್ಟ್ನೆಸ್ ಇಲ್ಲ, ಇದಿಲ್ಲ. ಅದಕ್ಕೋಸ್ಕರ 16 ವರ್ಷದಿಂದ ಈ ಸಂಸ್ಥೆ ನಾವು ಉಳ್ಕೊಂಡಿದ್ದೀವಿ, ಒಂದು 6-7 ಟೀಚರ್ಸ್ ಅಂದರೆ. ಸೊ ಈ ಸಂಸ್ಥೆ ನಮಗೆ ಎಷ್ಟು ಮಟ್ಟಿಗೆ ನೋಡ್ಕೊಂಡಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಶಾಲೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬಗ್ಗೆ ಹೇಳೋದಾದರೆ? ಹೌದು ಸರ್, ಅವ್ರು ತುಂಬ ಸಪೋರ್ಟ್ ಇದೆ ಸರ್. ಯಾವ ರೀತಿ ಮನೆಯಲ್ಲಿ ಒಂದು ತಂದೆ ಸ್ಥಾನ ಮನೆಯಲ್ಲಿ ಇರುತ್ತೆ, ಅದೇ ರೀತಿ ಸ್ಥಾನ ನಮಗೆ ಈ ಒಂದು ಶಾಲೆಯಲ್ಲಿ ನೀಡಿದ್ದಾರೆ ಸರ್. ಮತ್ತು ನಮ್ಮ ಮೇಡಮ್ ಇದ್ದಾರೆ, ವಿನುತಾ ಮೇಡಮ್ ಮತ್ತು ಗಣೇಶ್ ಪ್ರಸಾದ್ ಸರ್, ಮುಖ್ಯ ಶಿಕ್ಷಕರುಗಳ ಇವ್ರ ಮಾರ್ಗದರ್ಶನದಿಂದನೇ ನಾವು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಸರ್. ಮಕ್ಕಳು ಯಾವ ರೀತಿ ಸಹಕರಿಸ್ತಾರೆ ಸರ್? ಪ್ರತಿಯೊಂದು ಗ್ರೂಪ್ ಸ್ಟಡೀಸ್ ಅಂತ ಹೇಳಿದ ತಕ್ಷಣನೇ ಮಕ್ಕಳು ಕೂಡ ಖುಷಿಯಾಗಿ ಯಾವುದು ಕೂಡ ಈ ಸಬ್ಜೆಕ್ಟ್ ಬರ್ಡನ್ ಅಪ್ಪ ಅಂತ ಫೀಲ್ ಮಾಡೋದೇ ಇಲ್ಲ ಸರ್. ಮಕ್ಕಳು ನಾವು ಯಾವ ಟೈಮಲ್ಲಿ ಕರೆದ್ರೂ ಕೂಡ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಮೇನಾಗಿ ಪೇರೆಂಟ್ಸ್ಗಳ ಸಪೋರ್ಟ್ ತುಂಬ ಇದೆ ಸರ್ ನಮಗೆ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳ ಸಹಕಾರದಿಂದನೇ ಈಗ ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಕಳೆದ ವರ್ಷನೂ ಕೂಡ ಸರ್ 622 ಮಾರ್ಕ್ಸ್ ಇತ್ತು. ಇವತ್ತು 23 ಆಗಿದೆ ಸರ್, 623. ನೆಕ್ಸ್ಟ್ 625 ಅಚೀವ್ ಮಾಡಲೇಬೇಕು ಅನ್ನುವಂಥದ್ದು ನಾವು ಸ್ಟಾಫ್ಗಳೆಲ್ಲ ಮಾತಾಡ್ಕೊಂಡಿದ್ದೀವಿ ಸರ್. ನೋಡೋಣ, ನಾವು ಪರಿಶ್ರಮ ಪಡ್ತೀವಿ. ನಮ್ಮ ಶ್ರಮಕ್ಕೆ ಪ್ರತಿಫಲ ಮಕ್ಕಳಲ್ಲಿ ನೋಡೋಕೆ ಇಷ್ಟಪಡ್ತೀವಿ ಸರ್. ಇದರೆಲ್ಲ ಸೇರಿಸ್ದಂಗೆ ಪ್ರಾಂಶುಪಾಲರು ಕೂಡ ತಮಗೆ ಸಹಕಾರ ನೀಡ್ತಾ ಇದ್ದಾರೆ, ತುಂಬ ಮಾರ್ಗದರ್ಶನ ಕೊಡ್ತಾರೆ. ಏನೇ ಒಂದು ಆಫೀಸಲ್ಲಿ ಏನೇ ಒಂದು ಹೇಳಿದ್ರು ಕೂಡ ಇಲ್ಲಿ ಬಂದು ಡಿಸ್ಕಸ್ ಮಾಡಿ ಹೀಗೆ ಮಾಡೋಣ, ಒಂದು ಎಲ್ಲ ಕುತ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡಿಬಿಟ್ಟೆ ನಾವು ಮಕ್ಳಿಗೊಂದು ಗ್ರೂಪ್ ಸ್ಟಡೀಸ್ಗಳನ್ನು ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಳ್ತೀವಿ ಸರ್. ಪ್ಲ್ಯಾನಿಂಗ್ ಎಲ್ಲ ಶಾಲೆನಲ್ಲಿ ABC ಅಂತ ಗ್ರೂಪ್ ಮಾಡ್ಕೊಳ್ತೀವಿ ನಾವು. ABCDEF ಅಂತ ಮಾಡ್ಕೊಳ್ತೀವಿ ಸರ್. 6 ಸಬ್ಜೆಕ್ಟ್ ಟೀಚರ್ಸು ಕೂಡ 6 ಪೀರಿಯಡಲ್ಲೂ ಇರ್ತೀವಿ ನಾವು. ರೊಟೇಷನ್ ಆಗ್ತಾನೆ ಇರ್ತೀವಿ. ಮಕ್ಕಳಿಗೆ ಒಂದು ನಿಮಿಷನೂ ಬಿಡೋಲ್ಲ. ಜಸ್ಟ್ ಒಂದು ಆಟೋಟಗಳಿಗೆ ಒಂದು ಪೀರಿಯಡ್ ಕೊಡ್ತೀವಿ, ಮೆಡಿಟೇಷನ್ ಮಾಡಿಸ್ತೀವಿ. ಅದಾಗಿದ ತಕ್ಷಣ ನೆಕ್ಸ್ಟ್ 6 ಪೀರಿಯಡ್ ಕೂಡ ಕಂಟಿನ್ಯೂಸ್ ಆಗಿ ನಾವು ಒಂದು ಟೈಮಿಂಗನ್ನು ಹಾಕ್ಕೊಂಡು 6 ಟೀಚರ್ಸ್ಗಳು ಕೂಡ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳು ಕೂಡ ಮಕ್ಕಳ ಜೊತೆನೇ ಇರ್ತೀವಿ ಸರ್.